ನಿನ್ನೆ ತಾನೇ ಮದುವೆ ಮನೆನಾ ಅಥವಾ ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆನಾ ಅಂತ ಡೌಟ್ ಬರೋ ಥರ ಇತ್ತು ಅಲ್ಲಿನ ಸಿಚುವೇಶನ್. ಮರ್ಡರ್ ಕೇಸ್ನ ಆರೋಪಿ ದರ್ಶನ್ ಶಾಮಿಯಾನ ಹಾಕೋದಕ್ಕೆ ಮನವಿ ಮಾಡಿದ್ರಂತೆ. ಈ ಮನವಿಗೆ ನಮ್ಮ ಪೊಲೀಸರು ಓ ಅಂದ್ರಂತೆ. ಹಾಕಿದ್ದ ಬ್ಯಾರಿಕೇಡ್ ಇವತ್ತು ಕ್ಲಿಯರ್ ಆಗಿದೆ. ಆರೋಪಿಗಳ ವಿರುದ್ಧ ಗೃಹ ಸಚಿವರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಸಣ್ಣ ಕಿಂಡಿನೂ ಕಾಣದಂತೆ ಅದ್ಹೇಗೆ ಶಾಮಿಯಾನದಿಂದ ಮಿರಮಿರ ಮಿಂಚ್ತಾ ಇದೆ. ಯಾರಾದ್ರೂ ಕಟ್ಟಡ ಕಬಳಿಕೆ ಮಾಡಿ ಲಗ್ನದ ಮಂಟಪ ಮಾಡಿದ್ರೋ ಏನೋ ಅಂತ ಅನ್ಸೋಕ್ ಶುರುವಾಗಿದೆ ನಿನ್ನೆಯಿಂದ. ಇದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಿನ್ನೆಯಿಂದ ಪೊಲೀಸರು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರೋ ರೀತಿ. ನಿನ್ನೆ ಮಾಧ್ಯಮಗಳು, ರಾಜಕಾರಣಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ರು. ಇವತ್ತು ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಶಾಮಿಯಾನ ತೆಗೆಯೋ ಗೋಜಿಗೆ ಹೋಗ್ಲಿಲ್ಲ. ಇಷ್ಟಕ್ಕೂ ಈ ಶಾಮಿಯಾನ ಹಾಕಿದ್ ಯಾಕೆ ಗೊತ್ತಾ? ಕಾಟೇರನ ಕೋರಿಕೆಗಾಗಿ ಕಣ್ರಿ. ನಿಜ, ಪಾಪ ಯಾರೂ ಮಾಡ್ದ ಸಾಧನೆ ಮಾಡಿ ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ರಲ್ವಾ. ಇದೇ ದರ್ಶನ್ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಪೊಲೀಸರ ಮುಂದೆ ಮಾಡಿದಂಥ ಮನವಿಯ ಪರಿಣಾಮವೇ ಈ ಶಾಮಿಯಾನವಂತೆ. ಅಷ್ಟಕ್ಕೂ ಆ ಮನವಿ ಏನಾಗಿತ್ತು ಗೊತ್ತಾ? ಸರ್, ನನಗೆ ಒಂದೇ ಕಡೆ ಕೂತಿರೋದಕ್ಕೆ ಆಗೋದಿಲ್ಲ. ನಾನು ವಾಕ್ ಮಾಡಬೇಕು. ನನ್ನ ಬಾಡಿಯನ್ನು ಫ್ರೀ ಮಾಡಿ ರಿಲ್ಯಾಕ್ಸ್ ಮಾಡಬೇಕು. ಸಿಗರೆಟ್ ಇಲ್ಲ ಅಂದರೆ ನನಗೆ ಕೈ ನಡುಗುತ್ತೆ. ನೀವು ಪದೇ ಪದೇ ಪ್ರಶ್ನೆ ಮಾಡ್ತಾನೇ ಇದ್ದೀರಾ. ನಾನು ಎಷ್ಟು ಸಲ ಅಂತ ಹೇಳಿ ನನಗೇನೂ ಗೊತ್ತಿಲ್ಲ ಅಂತ ಪದೇ ಪದೇ ಪ್ರಶ್ನೆ ಕೇಳ್ತೀರಾ. ಠಾಣೆ ಒಳಗೆ ತಿರುಗಾಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಸೈಡ್ ವಾಲ್ ಹಾಕ್ಸ್ಕೊಡಿ ಪ್ಲೀಸ್. ದಾಸನ ಇದೇ ಮನವಿಗೆ ಮಣಿದು ಪೊಲೀಸರು ಶಾಮಿಯಾನ ಹಾಕಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಠಾಣೆ ಮುಂದಿನ ರಸ್ತೆಗೂ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಠಾಣೆಗೆ ಸಂಪರ್ಕ ಕಲ್ಪಿಸುವ ಎರಡೂ ಬದಿಯ ರಸ್ತೆ ಕ್ಲೋಸ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದಿದ್ರು. ಕೊನೆಗೆ ಜನರ ಒತ್ತಾಯಕ್ಕೆ ಮಣಿದ ಪೊಲೀಸರು ಬ್ಯಾರಿಕೇಡ್ ತೆಗೆದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಪೊಲೀಸ್ ಠಾಣೆಯಲ್ಲಿ ಸಿಕ್ಕ ರಾಜಮರ್ಯಾದೆ ಬಗ್ಗೆ ಗೃಹ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ಹೀಗೆ. ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಟಿ ವಿಯವರು ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕ್ಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರೂ ಇನ್ವಾಲ್ವ್ ಆಗಿಲ್ಲ. ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತಿಲ್ಲ. ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ, ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ, ಗೊತ್ತಿಲ್ಲ ನನಗೆ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ. ನೀವು ಹೇಳೋದು ಬಿಟ್ಟರೆ ಬೇರೆ ಯಾರೂ ಬಂದು ನನಗೆ ಹೇಳಿಲ್ಲ. ಇತ್ತ ಪೊಲೀಸ್ ಠಾಣೆ ಸುತ್ತ ಶಾಮಿಯಾನ ಹಾಕಿರೋದು, ಮಾಧ್ಯಮಗಳನ್ನ ನಿರ್ಬಂಧ ಮಾಡಿರೋದು ನೋಡಿದ್ರೆ ಠಾಣೆ ಒಳಗೆ ಏನೋ ಆಗ್ತಾ ಇದೆಯಂತ ಅನುಮಾನ ಬರುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ. ಆ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇನೋ ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು. ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆಗಳು ಉಳಿಸ್ಕೊಂಡಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಒಟ್ನಲ್ಲಿ ಕೊಲೆ ಮಾಡ್ದೋನ್ಗೆ ಈ ನೆಲದಲ್ಲಿ ಉಳಿಗಾಲ ಇಲ್ಲ. ಅದ್ಯಾವ ಡಿ ಬಾಸ್ ಆದ್ರೂ ಅಷ್ಟೇ, ಡಿ ಬಾಸ್ ಗ್ಯಾಂಗ್ ಆದ್ರೂ ಅಷ್ಟೇ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗ್ಲೇಬೇಕು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಡಬೇಕಾಗಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.